ಪ್ರತಿ ವರ್ಷದಂತೆ ಈ ವರ್ಷ ಮಾದಂಡ ಕುಟುಂಬಸ್ಥರ ಸಮ್ಮುಖದಲ್ಲಿ ಈ ಬಾರಿ ಕೊಡವ ಕುಟುಂಬಗಳ ನಡುವೆ ನಡೆದ ಕೌಟುಂಬಿಕ ಹಾಕಿ ಪಂದ್ಯಾಟಕ್ಕೆ ದಿನಾಂಕ 12ರಂದು ಅಂತಿಮ ತೆರೆ ಬಿದ್ದಿದೆ. 225 ತಂಡಗಳ ನಡುವೆ 26 ದಿನಗಳು ನಡೆದ ರೋಚಕ ಸೆಣಸಾಟದಲ್ಲಿ ಅಂಜಪರವಂಡ ಹಾಗೂ ಪಳಂಗಡ ತಂಡ ಫೈನಲ್ಗೆ ಲಗ್ಗೆ ಇಟ್ಟಿದ್ದು, ಮಳೆಯ ಮುನ್ಸೂಚನೆ ನಡುವೆ ಭಾರೀ ಪ್ರದರ್ಶನ 10 ಗಂಟೆ ವೇಳೆಗೆ ಪ್ರಾರಂಭವಾಯಿತು. ಎರಡು ಬಾರಿ ವಿಜೇತರಾಗಿ ಹೊರಹೊಮ್ಮಿದ ಅಮರ್ ಅಯ್ಯಮ್ಮ ಹಾಗೂ ಅಜಯ್ ಅಯ್ಯಪ್ಪ ಇಂಥವರನ್ನು ಹೊಂದಿದ ಪಳಂಗಡ ತಂಡ ಕಣಕ್ಕಿಳಿದಾಗ ಎದುರಾಳಿಯಾಗಿ ಹಲವು ಬಾರಿ ವಿಜೇತರಾಗಲು ಬಯಕೆ ಹೊತ್ತ ಅಂಜಪರವಂಡ ತಂಡ ಕಣಕ್ಕಿಳಿಯಿತು. ಎರಡು ತಂಡಗಳು ಬಹಳಷ್ಟು ಬಲಿಷ್ಠವಾಗಿ ತಮ್ಮ ಉತ್ತಮ ಪ್ರದರ್ಶನ ನೀಡಲು ಮುಂದಾದವು. ಮೊದಲನೇ ಹಾಫ್ನಲ್ಲಿ ಪಳಂಗಡ ತಂಡದ ವಿರುದ್ಧ ಮೊದಲ ಗೋಲು ಬಾರಿಸಿದ ಅಂಜಪರವಂಡ ತಂಡದ ಆಟಗಾರರಲ್ಲಿ ಗೋಲಿನ ಸಂತೋಷವಿದ್ದರೂ ಒಂದೆಡೆ ಬಹಳಷ್ಟು ಕುತೂಹಲಕಾರಿಯಾಗಿ ಪಳಂಗಡ ತಂಡ ತಮ್ಮ ಬಲಿಷ್ಠವಾದ ಪ್ರದರ್ಶನ ನೀಡುತ್ತಿದ್ದು, ಹೀಗೆ ಮುಂದುವರಿದ ಪಂದ್ಯಾಟದಲ್ಲಿ ಎರಡನೇ ಹಾಫ್ನಲ್ಲಿ ಅಂಜಪರವಂಡ ತಮ್ಮ ಎದುರಾಳಿಗಳಿಗೆ ಇನ್ನೊಂದು ಗೋಲಿನ ಕಹಿ ನೀಡಿತು. ನಂತರ ಸಮಯ ಪೂರ್ಣಗೊಂಡಾಗ ಅಂಜಪರವಂಡ ತಂಡ ಪಳಂಗಡ ತಂಡದ ವಿರುದ್ಧ 2 ಗೋಲು ಬಾರಿಸಿ ಈ ಬಾರಿಯ ಮಾದಂಡ ಕಪ್ 2013ರ ವಿಜೇತರಾಗಿ ಹೊರಹೊಮ್ಮಿದರು. ಹ್ಯಾಟ್ರಿಕ್ ಕನಸು ಹೊತ್ತಿದ್ದ ಪಳಂಗಡ ತಂಡವು ಈ ಬಾರಿ ಸೋಲನ್ನಪ್ಪಿಕೊಂಡು 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿತು. ವಿಜೇತರಾದ ತಂಡಕ್ಕೆ 1 ಲಕ್ಷ ಚೆಕ್ಕು ಹಾಗೂ ಆಕರ್ಷಕ ಟ್ರೋಫಿಯನ್ನು ನೀಡಲಾಯಿತು. ಈ ಬಾರಿ ಅಭಿನ್ ಚಿಟ್ಟಿಯಪ್ಪ ಹಾಕಿ ಪಂದ್ಯ ಪುರುಷರಾದರು. ನೆರೆದಿದ್ದ ಕ್ರೀಡಾಭಿಮಾನಿಗಳ ಮನತಣಿಸಲು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಫೈನಲ್ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವಿಧಾನಸಭಾಧ್ಯಕ್ಷ ಕೆಜಿ ಬೋಪಯ್ಯ, ವಿಧಾನ ಪರಿಷತ್ ಸದಸ್ಯ ಎಂಸಿ ನಾಣಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗಿನ ತಣ್ಣನೆಯ ಹವಾಮಾನದ ನಡುವೆ ಪಂದ್ಯಾಟ ನೋಡುಗರ ಮನಗೆದ್ದಿತ್ತು.